ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ತುಮಕೂರು ಜಿಲ್ಲೆಯಲ್ಲಿ ರಾಷ್ಟ್ರಪಕ್ಷಿ ನವಿಲುಗಳ ಸರಣಿ ಸಾವು ಪ್ರಕರಣ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಈ ಸಾವಿನ ಹಿಂದಿರುವ ನಿಜವಾದ ಕಾರಣ ಈಗ ಬಹಿರಂಗವಾಗಿದ್ದು, ಹಕ್ಕಿಜ್ವರ ವೈರಸ್ ದೃಢಪಟ್ಟಿದೆ. ಸತ್ತ ನವಿಲುಗಳ ಅಂಗಾಂಶಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಭೂಪಾಲ್ನ ಲ್ಯಾಬ್ ವರದಿಯಲ್ಲಿ H5N1 ವೈರಸ್ ಪತ್ತೆಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರು ಜಿಲ್ಲೆಯ ಉರ್ಡಿಗೆರೆ ಹೋಬಳಿಯ ಕೋಳಿಹಳ್ಳಿ ಗ್ರಾಮದಲ್ಲಿ ನವಿಲುಗಳ ಸರಣಿ ಸಾವು ಪ್ರಕರಣ ಬೆಳಕಿಗೆ ಬಂದಿದೆ. ಸತ್ತ ನವಿಲುಗಳ ಅಂಗಾಂಶಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಭೂಪಾಲ್ನ ಲ್ಯಾಬ್ ವರದಿಯಲ್ಲಿ H5N1 ಹಕ್ಕಿಜ್ವರ ವೈರಸ್ ಪತ್ತೆಯಾಗಿದೆ. ರಾಷ್ಟ್ರೀಯ ಉಚ್ಚ ಸುರಕ್ಷಾ ಪಶುರೋಗ ಸಂಸ್ಥೆ ನೀಡಿದ ಅಧಿಕೃತ ವರದಿಯಲ್ಲಿ ಈ ವಿಚಾರ ದೃಢಪಟ್ಟಿದೆ. ಇದರಿಂದ ಈ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದರೂ ಅಧಿಕಾರಿಗಳು ತಕ್ಷಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಶಿವಪ್ರಸಾದ್ ಮಾಧ್ಯಮಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದು, ಈ ಭಾಗದ ಕೋಳಿ ಸಾಕಾಣಿಕೆ ಕೇಂದ್ರಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳು ಹಿರೇಹಳ್ಳಿ, ಕೆಸರುಮಡ್ಗ ಮತ್ತು ಗೂಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಡೆ, ಒಂದು ಕೋಡಿಹಳ್ಳಿ, 2ನೇದು ಬೊಮ್ಮನಹಳ್ಳಿ, 3ನೇದು ಮಾಚನಹಳ್ಳಿ, ಬೈರಸಂದ್ರ ಮತ್ತು ಉಳ್ಳೇನಹಳ್ಳಿ, ಈ 5 ಸ್ಥಳಗಳಲ್ಲಿ ನವಿಲುಗಳು 23ನೇ ತಾರೀಕಿನಿಂದ ಸಂಶಯಾಸ್ಪದವಾಗಿ ಸುಮಾರು 45 ನವಿಲುಗಳು ಸತ್ತಿದೆ. ನಾವು 23ನೇ ತಾರೀಕಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿಕೊಂಡು ಸತ್ತಂಥ ನವಿಲುಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಹೆಚ್ಚಿನ ಒಂದು ಪರೀಕ್ಷೆಗೋಸ್ಕರ ಆ ಸತ್ತಂಥ ನವಿಲುಗಳ ಅಂಗಾಂಗಗಳನ್ನ ನಾವು ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಹೆಬ್ಬಾಳು ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ್ಗೆ ಹೆಚ್ಚಿನ ಪರೀಕ್ಷೆಗೆ ವರದಿ ಮಾಡೋದಕ್ಕೆ ನಾವು ಕಳಿಸಿದ್ವಿ. ಕಳಿಸಿದ ನಂತರ ಅವರು ಲ್ಯಾಟ್ರಲ್ ಟೆಸ್ಟ್ ಅಂತ ಮಾಡಿ ಪ್ರಾಥಮಿಕ ವರದಿಯಲ್ಲಿ ಏವಿಯನ್ ಇನ್ಫ್ಲೂಯೆನ್ಸಾ ಪಾಸಿಟಿವ್ ಬಂದಿದೆ ಅನ್ನೋ ಒಂದು ಅಂಶ ಮನಗೊಂಡು ಅದರಲ್ಲಿ ಹೈಲಿ ಪೆಥೋಜೆನಿಕ್ ಸ್ಟ್ರೈನ್ H5 ಮತ್ತು H5N1 ಏನು ನಾವು ಅಕ್ಕಿ ಕೋಳಿ ಅಂತ ನಾವು ಕರಿತೀವಿ, ಅದರ ಕನ್ಫರ್ಮೇಷನ್ಗೋಸ್ಕರ ಭೂಪಾಲ್ ಮಧ್ಯಪ್ರದೇಶ್ ಅಲ್ಲಿಗೆ ಅವರೇ ಡಿಕ್ಲೇರಿಂಗ್ ಅಥಾರಿಟಿ H5N1 ಪರೀಕ್ಷಾ ವರದಿಗೋಸ್ಕರ ಅಲ್ಲಿಗೆ ಕಳಿಸಿದ್ರು. ಆ ವರದಿ ನಿನ್ನೆ ಅಧಿಕೃತವಾಗಿ ಇವತ್ತು ನಮಗೆ ಬಂದಿದೆ. ನಿನ್ನೆ ಅವರು ಕನ್ಫರ್ಮ್ ಮಾಡಿದರು ದೂರವಾಣಿ ಮುಖಾಂತರ, ಅಧಿಕೃತವಾಗಿ ಇವತ್ತು ಬಂದಿದೆ. ಇದು ಬಂದಂಥ ವರದಿ ಬೆನ್ನಲ್ಲಿ ನಾವೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ 2 ಥರ ನಾವು ಫಾಲೋ ಮಾಡಬೇಕಾಗತ್ತೆ. ಒಂದು, ಡೊಮೆಸ್ಟಿಕ್ ಬರ್ಡ್ಸಲ್ಲೇ ಕಂಡಂಥ ಸಂದರ್ಭದಲ್ಲಿ ಅದು ಹಿತ್ಲು ಕೋಳಿ ಆಗ್ಬೋದು ಅಥವಾ ಕಮರ್ಷಿಯಲ್ ಪೋಲ್ಟ್ರಿ ಬರ್ಡ್ಸ್ ಆಗ್ಬೋದು, ಕಂಡಂಥ ಸಂದರ್ಭದಲ್ಲಿ ಎಲ್ಲಿ ಇನ್ಫೆಕ್ಷನ್ ಕಂಡಿದೆಯೋ ಆ ಜಾಗದಿಂದ 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು 10 ಕಿಲೋಮೀಟ್ರ್ ವ್ಯಾಪ್ತಿವರೆಗೂ ಅದನ್ನು ನಾವು ಸರ್ವೆಲೆನ್ಸ್ ಝೋನ್ ಅಂತ ಮಾಡ್ತೀವಿ. ಇನ್ಫೆಕ್ಟೆಡ್ ಝೋನಲ್ಲಿ ನಾವು ಒಂದು ನೋಟಿಫಿಕೇಷನ್ ಬೋರ್ಡ್ ಹಾಕ್ತೀವಿ, ಅಲ್ಲಿ ಯಾವುದೇ ಮೂಮೆಂಟ್ಸ್ ಇಲ್ಲದೆ ಇರೋ ಥರ ಮಾಡ್ತೀವಿ. ಬರ್ಡ್ಸ್ ಮೂಮೆಂಟ್ ಆಗಲಿ ಮತ್ತೊಂದಾಗಲಿ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕು. ಸರ್ವೆಲೆನ್ಸ್ ಝೋನ್ ಅಂತಂದರೆ ಏನು ಅಂತಂದರೆ ನಾವು ಮುಂದಕ್ಕೆ ಮಾನಿಟ್ರಿಂಗು. ಈಗ ಇಲ್ಲಿ ಇನ್ಫೆಕ್ಟೆಡ್ ಝೋನಲ್ಲಿ ಕಂಡಿದೆ, 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಾಣಿಜ್ಯ ಕೋಳಿ ಸಾಕಾಣಿಕೆದಾರರು ಇರ್ಬೋದು ಅಥವಾ ಹಳ್ಳಿ ಮಟ್ಟದಲ್ಲಿ ಹಿತ್ಲು ಕೋಳಿ ಸಾಕುವಂಥದ್ದು ಇರ್ಬೋದು, ಇವ್ರಿಗೆಲ್ಲ ನಾವು ಈ ಬರ್ಡ್ಸಲ್ಲಿ ನಾವು ಒಂದು ರಕ್ತ ಮಾದರಿ ಕಲೆಕ್ಟ್ ಮಾಡಿಕೊಂಡು ಸೀರಮ್ ಸ್ಯಾಂಪಲ್ಸ್ನ ನಾವು ಎವರಿ ವೀಕ್ಲಿ ಸೀರಮ್ ಸ್ಯಾಂಪಲ್ಸು ರ್ಯಾಂಡಮ್ ಆಗಿ ಏನು ನಾವು 33 ವಿಲೇಜ್ಗಳನ್ನ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಾವು ಐಡೆಂಟಿಫೈ ಮಾಡಿದ್ವಿ. ಆ ಹಳ್ಳಿಗಳಲ್ಲಿ ರ್ಯಾಂಡಮ್ ಆಗಿ ನಾವು ಸೀರಮ್ ಸ್ಯಾಂಪಲ್ಸು ವೀಕ್ಲಿ ಒಂದು ಸೀರಮ್ ಸ್ಯಾಂಪಲ್ ಕಳಿಸ್ತೀವಿ. ಅಲ್ಲಿ ತದನಂತರ ಏನಾದರೂ ನಾವು ಪಾಸಿಟಿವ್ ಅನ್ನೋದನ್ನು ರಿಸಲ್ಟ್ ಕಂಡು ಬಂದಂಥ ಸಂದರ್ಭದಲ್ಲಿ ನಾವು ಮತ್ತೆ ಮುಂದಿನ ಒಂದು SOP ಅಲ್ಲಿಂದ ಎಲ್ಲಿ ಕಂಡಿದೆಯೋ ಆ ಜಾಗದಿಂದ ಏನು ನಾವು ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ಮಾಡಬೇಕು. ಇದೇ ವೇಳೆ ಕೇಂದ್ರ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹೈ ಅಲರ್ಟ್ ಘೋಷಿಸುವಂತೆ ಸೂಚನೆ ನೀಡಲಾಗಿದೆ. ಜಿಲ್ಲಾಡಳಿತ ಕೂಡ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು, ಸತ್ತ ಪಕ್ಷಿಗಳನ್ನು ಮುಟ್ಟಬಾರದು ಎಂದು ಮನವಿ ಮಾಡಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಕು ಪ್ರಾಣಿ ಪಕ್ಷಿಗಳ ವಧೆ ಮಾಡಲು ಯಾವುದೇ ಆದೇಶ ನೀಡಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗೂ ಈ ವೈರಸ್ ಮಾನವರಿಗೆ ತಕ್ಷಣದ ಅಪಾಯಕಾರಿಯಲ್ಲ ಎಂದು ತಿಳಿಸಿದ ಅವರು, ಜನರು ಆತಂಕ ಪಡದೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ತುಮಕೂರು
ತುಮಕೂರಿನಲ್ಲಿ ನವಿಲುಗಳ ಸಾವು ಪ್ರಕರಣ ಹಕ್ಕಿಜ್ವರದಿಂದ ಸಂಭವಿಸಿರುವುದು ದೃಢಪಟ್ಟಿದ್ದು ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಊಡಿಗೆರೆ ಹೋಬಳಿ ಕೋಳಿಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16ನೇ ತಾರೀಕು ಒಂದು ಸುಮಾರು 40 ನವಿಲು ಡೆತ್ ಆಗಿದೆ. ಅದನ್ನು ನಾವು ಸ್ಯಾಂಪಲ್ಸನ್ನು ಕಳಿಸಿದ್ದೀವಿ. ಈಗ H5N1 ಏವಿಯನ್ ಇನ್ಫ್ಲೂಯೆನ್ಸಾ ಕನ್ಫರ್ಮೇಷನ್ ಆಗಿದೆ. ನಿನ್ನೆ ನಮಗೆ ರಿಪೋರ್ಟ್ ಆಗಿದೆ. ಸೊ ಇನ್ನೂ ಒಂದು 5 ಸರೌಂಡಿಂಗ್ ವಿಲೇಜಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳ್ಳಹಳ್ಳಿ, ಕೋಳಿಹಳ್ಳಿ, ಬೈರ್ಸಂದ್ರ, ಬೊಮ್ಮನಹಳ್ಳಿ ಮತ್ತು ಹುಳ್ಳೇನಹಳ್ಳಿ. ಇದು ಗೂಳೂರು ಹೋಬಳಿ ಮತ್ತು ಊಡಿಗೆರೆ ಹೋಬಳಿಯಲ್ಲಿ ಬರುತ್ತದೆ. ಇಲ್ಲಿ ಸುಮಾರು 31 ಕೋಳಿ ಅಂಗಡಿಗಳು ಇದ್ದಾವೆ ಮತ್ತು 10 ಪೋಲ್ಟ್ರಿ ಫಾರ್ಮ್ಸ್ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತದಿಂದ RRT ಟೀಮ್ಸ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸನ್ನು ನಾವು ಫಾರ್ಮ್ ಮಾಡಿದ್ದೀವಿ ಮತ್ತು ನಿನ್ನೆಯಿಂದ ಅವರು ಸರ್ವೇಲೆನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಹಳ್ಳಿಯಲ್ಲಿ 0 to 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಪ್ರತಿಯೊಂದು ಮನೆ ಮತ್ತು ಫಾರ್ಮ್ಸನ್ನು ಸರ್ವೇಲೆನ್ಸ್ ಮಾಡಿ ಅಲ್ಲಿ ಏನಾದರೂ ಸಸ್ಪಿಷಿಯಸ್ ಡೆತ್ಸ್ ಎಸ್ಪೆಷಲಿ ಪೋಲ್ಟ್ರಿ ಆ್ಯನಿಮಲ್ಸ್ಗೆ ಆಗಿದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ ಮುಖಾಂತರ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮಲ್ಲಿ ಮುಖ್ಯವಾಗಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ವೆಟನರಿ ಡಾಕ್ಟರ್ಸ್ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ PDOಸನ್ನು ಸಹ ಇರ್ತಾರೆ. ಈಗಾಗಲೇ ಎಲ್ಲ ಪೋಲ್ಟ್ರಿ ಫಾರ್ಮ್ ಓನರ್ಸ್ಗೆ ಹೇಳಿದ್ದೀವಿ, ನಿಮ್ಮಲ್ಲಿ ಏನಾದರೂ ಡೆತ್ಸ್ ಆಗಿದ್ರೆ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ಅನ್ನೋ ವಿಚಾರನ ತಿಳಿಸಿದ್ದೀವಿ. ಅದಿಲ್ಲದೆ ಬಯೋಲಜಿಕಲ್ ವೇಸ್ಟನ್ನು ಪೋಲ್ಟ್ರಿ ಫಾರ್ಮ್ಸಲ್ಲಿ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ಕೂಡ ಕ್ವಾರಂಟೈನ್ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಒಂದು 5 ಹಳ್ಳಿಯಲ್ಲಿ ಏನು 10 ಪೋಲ್ಟ್ರಿ ಫಾರ್ಮ್ಸ್ ಇದೆ ಅವರಿಗೆ ಕ್ವಾರಂಟೈನ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಫೀವರ್ ಸಿಂಪ್ಟಮ್ಸ್ ಇದ್ದರೆ ಏನು ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ ಅನ್ನೋದು ಕೂಡ ನಾವು DHO ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಇವತ್ತು ಬೆಳಿಗ್ಗೆ ಬೊಮ್ಮನಹಳ್ಳಿಯಲ್ಲಿ ಒಂದು 30 ಚಿಕನ್ ಡೆತ್ ಆಗಿದೆ ಅಂತ ನಮಗೆ ರಿಪೋರ್ಟ್ ಆಗಿದೆ. ಅದರದ್ದು ಸ್ಯಾಂಪಲ್ಸ್ ಸಹ ನಾವು ಕಳಿಸ್ಕೊಡ್ತೀವಿ ಟು ಚೆಕ್ ಇಫ್ ದೆರ್ ಇಸ್ H5N1. ಸಪೋಸ್ ಅದು ಪಾಸಿಟಿವ್ ಬಂದರೆ ನಾವು ಮುಂದಿನ ಏನು ಡೈರೆಕ್ಷನ್ಸ್ ಬರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅದನ್ನು ನಾವು ಪಾಲನೆ ಮಾಡ್ತೀವಿ.